ಮಗುವಿಗೆ ಪಿಸ್ತಾ ಸಿಪ್ಪೆ ಬಿಡಿಸದೆ ಕೊಟ್ಟಿದ್ದಾರೆ ಪೋಷಕರು. ಪಿಸ್ತಾ ಸಿಪ್ಪೆ ಗಂಟಲಲ್ಲಿ ಸಿಲುಕಿ ಮಗು ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಕಾಸರಗೋಡಿನ ಕುಂಬಳೆಯಲ್ಲಿ ನಡೆದಿದೆ. ಒಂದ್ ಕಡೆ ತಾಯಿಯೇ ಮಕ್ಕಳನ್ನ ಈಗ ನಾಲೆಗೆ ಹಾಕಿ ಸಾಯಿಸಿದ್ದಾಳೆ. ಇನ್ನೊಂದು ಕಡೆ ಇಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಪೋಷಕರು ಎಷ್ಟು ಜಾಗೃತರಾಗಿರ್ಬೇಕು, ಬೇಜವಾಬ್ದಾರಿ ಆದ್ರೆ ಏನಾಗತ್ತೆ ಅನ್ನುವಂತಹ ಘಟನೆ ಇದು. ಪಿಸ್ತಾ ಸಿಪ್ಪೆ ಬಿಡಿಸಿಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಮಗುವಿಗೆ ಗಂಟಲಲ್ಲಿ ಪಿಸ್ತಾ ಸಿಪ್ಪೆ ಸಿಕ್ಕಾಕೊಂಡಿದೆ. ಈಗ ಮಗು ಸಾವನ್ನಪ್ಪಿದೆ. ಕಾಸರಗೋಡಿನ ಕುಂಬಳೆಯಲ್ಲಿ ಪುಟ್ಟ ಕಂದ ಸಾವನ್ನಪ್ಪಿದ್ದು 2.5 ವರ್ಷದ ಅನಸ್ ಸಾವಿಗೀಡಾದಂತಹ ಬಾಲಕನಾಗಿದ್ದಾನೆ. ಕುಂಬಳೆ ನಿವಾಸಿ ಅನ್ವರ್ ಮಹರೂಫಾ ದಂಪತಿಗಳ ಪುತ್ರ ಆಗಿದ್ದ ಈ ಬಾಲಕ ಅನಸ್. ಆದರೆ ತಂದೆ ತಾಯಿ ಮಾಡಿದಂತಹ ಕೆಲಸ ಈಗ ಮಗುವಿನ ಪ್ರಾಣವನ್ನೇ ತೆಗೆದಿದೆ. ಪಿಸ್ತಾ ಸಿಪ್ಪೆ ಗಂಟಲಲ್ಲೇ ಸಿಕ್ಕಾಕೊಂಡು ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಎಷ್ಟೊತ್ತಿಗೆ ನಡೆದಿರೋದು ಈ ಒಂದು ಪಿಸ್ತಾನ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಮಗುವಿನ ಜೊತೆ? ಈ ಒಂದು ಘಟನೆ ಶನಿವಾರ ಸಂಜೆ ಒಂದು ಸಮಯದಲ್ಲಿ ನಡೆದಿರುವಂತದ್ದು. ಅನಸ್ ಎನ್ನುವ ಬಾಲಕನಿಗೆ ತನ್ನ ಪೋಷಕರು ಪಿಸ್ತಾವನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಪಿಸ್ತಾವನ್ನು ತಿನ್ನುತ್ತಿದ್ದ ಸಂದರ್ಭದಲ್ಲಿ ಆ ಮಗು ಪಿಷ್ಟದ ಸಿಪ್ಪೆಯನ್ನು ಕೂಡ ಬಾಯಿಗೆ ಹಾಕಿಕೊಂಡಿದೆ. ಈ ಸಂದರ್ಭದಲ್ಲಿ ಆ ಬಾಯಿಗೆ ಹಾಕಿಕೊಂಡ ಒಂದು ಸಿಪ್ಪೆಯನ್ನು ಪೋಷಕರು ಬಾಯಿಯಿಂದ ತೆಗೆಯುವಂತ ಒಂದು ಕಾರ್ಯವನ್ನು ಮಾಡಿದ್ರು ಮತ್ತು ತಕ್ಷಣವೇ ಆ ಮಗುವನ್ನು ಉಪ್ಪಳದ ಒಂದು ನರ್ಸಿಂಗ್ ಹೋಮ್ಗೆ ಒಂದು ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷೆ ನಡೆಸಿದ ಡಾಕ್ಟರ್ಗಳು ಈ ಒಂದು ಗಂಟಲಿನಲ್ಲಿ ಯಾವುದೇ ವಸ್ತುಗಳು ಇಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಅನಾಥ್ ಬಾಲಕನನ್ನು ಪೋಷಕರು ಮತ್ತೆ ಮನೆಗೆ ಕರೆತಂದಿದ್ರು. ಆದ್ರೆ ಭಾನುವಾರ ಬೆಳಿಗ್ಗೆ ಮುಂಜಾನೆ ಸಂದರ್ಭದಲ್ಲಿ ಮಗುವಿಗೆ ಮತ್ತೆ ಉಸಿರಾಟದ ತೊಂದರೆ ಒಂದು ಕಾಣಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಪೋಷಕರು ಆತನನ್ನು ಮಂಗಳೂರಿನ ಆಸ್ಪತ್ರೆಗೆ ಕರೆತರುವ ಸಂದರ್ಭದಲ್ಲಿ ಆ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ. ಓಕೆ, ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ. ರಾಜ್ಯಕ್ಕೆ ಮಹಾರಾಷ್ಟ್ರದ ಮಣ್ಣಿನ ಲಾರಿಗಳು ಅನಧಿಕೃತವಾಗಿ ಎಂಟ್ರಿ ಆಗಿದೆ. ಅನಧಿಕೃತ ಲಾರಿಗಳಿಂದ ಗ್ರಾಮಸ್ಥರು ಬೇಸತ್ತಿದ್ದಾರೆ. ಈಗಾಗಲೇ ಗ್ರಾಮಸ್ಥರು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಟಿಪ್ಪರ್ಗಳನ್ನ ತಡೆದು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಅಲ್ಲಿನ ಜನ ಅನಧಿಕೃತ ಲಾರಿಗಳು ಬರ್ತಾ ಇದೆ ರಾಜ್ಯಕ್ಕೆ ಮಹಾರಾಷ್ಟ್ರದ ಮಣ್ಣಿನ ಲಾರಿಗಳು ಈಗ ಅನಧಿಕೃತವಾಗಿ ಎಂಟ್ರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಕಾಗವಾಡದ ಜಗುಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಹಾರಾಷ್ಟ್ರದಿಂದ ತೆರಿಗೆಯನ್ನ ಕಟ್ಟದೆ ಅಕ್ರಮವಾಗಿ ರಾಜ್ಯಕ್ಕೆ ಈ ಒಂದು ಮಣ್ಣಿನ ಲಾರಿಗಳು ಎಂಟ್ರಿ ಆಗ್ತಾ ಇತ್ತು. ಸಾಕಷ್ಟು ಬಾರಿ ದೂರನ್ನ ಕೂಡ ಕೊಟ್ಟಿದ್ರು. ದೂರು ಕೊಟ್ಟರು ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮಾತ್ರ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ರು. ಸುಮ್ಮನೆ ಇದ್ದಂತಹ ಗಣಿ ಭೂವಿಜ್ಞಾನ ಇಲಾಖೆಯ ಟೀಮ್ ಬಗ್ಗೆ ಕೂಡ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಕೊನೆಗೆ ಗ್ರಾಮಸ್ಥರೇ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಟಿಪ್ಪರ್ಗಳ ಹಾವಳಿಗೆ ಬೇಸತ್ತಿದ್ದ ಗ್ರಾಮಸ್ಥರಿಂದಲೇ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನೋಡಬೇಕು ಏನ್ ಮಾಡಬೇಕಾಗಿತ್ತು, ತಾವು ಯಾರು ಏನ್ ಕೆಲಸ ಮಾಡಿದ್ದಾರೆ. ಗ್ರಾಮಸ್ಥರೇ ಈಗ ಖುದ್ದಾಗಿ ನಿಂತು ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಎಷ್ಟೇ ಬಾರಿ ದೂರು ಕೊಟ್ಟರು ಕೂಡ ಅವ್ರು ಯಾಕೆ ಸಂಬಂಧಪಟ್ಟ ರೀತಿಯಲ್ಲಿ ಇರ್ತಾ ಇದ್ರು ಅಂತ ಹೇಳಿದ್ರೆ ಏನಾದ್ರೂ ಸಿಗ್ತಾ ಇತ್ತಾ ಏನು, ಅದೇ ಕಾರಣಕ್ಕಾಗಿ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಒಂದು ವರ್ತನೆಯನ್ನ ತೋರಿಸ್ತಾ ಇದ್ರು. ಈಗ ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನ ಗ್ರಾಮಸ್ಥರೇ ಆ ಭಾಗದ ಜನರೇ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ. ತಾವು ಏನ್ ಮಾಡಬೇಕಾಗಿತ್ತು, ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಎಷ್ಟೇ ದೂರು ಕೊಟ್ಟರು ಕೂಡ ಇಂತಹ ಒಂದು ಇಲ್ಲಿ ಕೆಲಸ ಆಗ್ತಾ ಇದೆ, ಅನಧಿಕೃತವಾಗಿ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಸುಮ್ಮನೆ ಇದ್ರಲ್ಲ. ಈಗ ಗ್ರಾಮಸ್ಥರೇ ಕಾರ್ಯಾಚರಣೆ ಮಾಡಿ ಟಿಪ್ಪರ್ಗಳನ್ನ ನಿಲ್ಲಿಸಿದ್ದಾರೆ. ನಾವೀಗ ಹೇಳ್ತಾ ಇರುವಂತಹ ಸುದ್ದಿ ನ್ಯೂಸ್ 18 ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಅಯೋಧ್ಯೆ ರಾಮನ ಮೂರ್ತಿ ಕೆತ್ತನೆಗೆ ಮೈಸೂರು ಕಲ್ಲು ಸಿಕ್ಕಂತಹ ಜಾಗದಲ್ಲಿ ದೇಗುಲ ಕಟ್ಟಿಸುವಂತಹ ಭರವಸೆ ಇತ್ತು. ನಿಮಗೆ ಗೊತ್ತಿದೆ, ಕಳೆದ 1 ವರ್ಷದಿಂದಲೂ ಈ ಸುದ್ದಿ ಬಹಳ ಜೋರಾಗಿ ಇತ್ತು. ಆದ್ರೆ ಆ ದೇಗುಲ ಕಟ್ಟಿಸುವಂತಹ ಕೆಲಸ ಎಲ್ಲಿವರೆಗೂ ಬಂತು ಅಂತ ನೋಡಿದ್ರೆ ಆ ಭರವಸೆಯು ಕೂಡ ಹುಸಿಯಾಗಿದೆ. ನ್ಯೂಸ್ 18 ವರದಿ ಬಳಿಕ ಇದೀಗ ಕಲ್ಲು ಸಿಕ್ಕಿದ ಜಾಗಕ್ಕೆ ಕಾಯಕಲ್ಪವನ್ನ ಮಾಡಲಾಗಿದೆ. ಮೂಲ ರಾಮ ನಿರ್ಮಾಣದ ಸ್ಥಳದಲ್ಲಿ ಗಿಡ ಗಂಟೆಗಳು ಬೆಳೆದಿದ್ವು. ನ್ಯೂಸ್ 18 ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿದೆ ಭಕ್ತರ ದಂಡು. ಜನವರಿ 22ಕ್ಕೆ ಈಗ ವಿಶೇಷ ಪೂಜೆ ಸಲ್ಲಿಸುವ ಭರವಸೆಯನ್ನ ಭಕ್ತರು ಕೊಟ್ಟಿದ್ದಾರೆ.
ಈಗಾಗಲೇ ವರ್ಷದ ಹಿಂದೆನೇ ಕೂಡ ಈ ರೀತಿಯಾಗಿ ನಾವು ಇಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಆ ಒಂದು ಮಾತಾಗಿಯೇ ಉಳಿದಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಬರೀ ಗಿಡಗಂಟೆಗಳು ಪೊದೆಗಳು ನಿರ್ಮಾಣ ಆಗಿತ್ತೇ ಹೊರತು ಅಲ್ಲೆಲ್ಲ ಯಾವುದು ಕೂಡ ಒಂದು ದೇವಸ್ಥಾನ ಕಟ್ಟುವಂತಹ ವಿಚಾರವೇ ಇರಲಿಲ್ಲ. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿದಂತಹ ಬೆನ್ನಲ್ಲೇ ಇದೀಗ ಆ ಜಾಗಕ್ಕೆ ಕಾಯಕಲ್ಪ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್ ಈಗ ಏನಾಗಿತ್ತು ಅಲ್ಲಿ, ಈಗ ಏನಾಗಿದೆ ಅನ್ನೋದ್ರ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯ ರಾಮನನ್ನು ಕೆತ್ತಲು ಮೂಲ ಅಂದರೆ ಶಿಲೆ ಏನು ಸಿಕ್ತು ಅದು ಮೈಸೂರಿನ ಆರೋಹಳ್ಳಿ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೇ ಜಾಗದಲ್ಲಿ ಅಯೋಧ್ಯೆಯ ರಾಮನನ್ನು ಕೆತ್ತಲು ಕಲ್ಲು ಸಿಕ್ಕಂತಹ ಜಾಗ ಅಂದರೆ ಶಿಲೆ ಸಿಕ್ಕಂತಹ ಜಾಗ. ಇದು ಕಳೆದ ವರ್ಷದಿಂದಲೂ ಕೂಡ ಗಿಡಗಂಟೆಗಳು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಪಾಳು ಬಿದ್ದಂತಹ ಜಾಗದಂತಿತ್ತು. ಏನು ಕಳೆದ ವರ್ಷವೇ ಅಂದಿನ ಶಾಸಕರಾಗಿದ್ದಂಥ GT ದೇವೇಗೌಡರು ಇರ್ಬೋದು, ಅಂದಿನ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ, ಮಾಜಿ ಮಂತ್ರಿಗಳಾಗಿದ್ದಂಥ ಸಾರಾ ಮಹೇಶ್ ಸೇರಿದಂತೆ ಎಲ್ಲರೂ ಕೂಡ ಒಂದು ವರ್ಷದೊಳಗೆ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇವೆ, ಮೂಲ ರಾಮನನ್ನು ಇಲ್ಲಿ ನಿರ್ಮಾಣ ಮಾಡಿ ಬರುವಂಥ ಭಕ್ತರಿಗೆ ಪೂಜೆ ಕಲ್ಪಿಸಲು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಪೂಜೆ ಮಾಡಲಿಕ್ಕೆ ದೇವಸ್ಥಾನವನ್ನು ಇನ್ನೂ ಸಹ ಕಟ್ಟಿಲ್ಲ. ಹೀಗಾಗಿ ಇಂದು ಅಂದರೆ ಈ ಶಿಲೆ ಸಿಕ್ಕಂತಹ ಜಾಗ ಏನಿದೆ, ಈ ಜಾಗದ ಮಾಲೀಕರಾದ ರಾಮದಾಸ್ ಅವರೇ ಸ್ವತಃ JCP ಯಂತ್ರದ ಮೂಲಕ ಇಲ್ಲಿ ಬೆಳೆದಿದ್ದಂಥ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ಬರುವಂತಹ ಭಕ್ತಾದಿಗಳು ಪೂಜೆಯನ್ನು ಏನು ಮಾಡ್ತಾರೆ ಅದಕ್ಕೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿರುವಂಥದ್ದು. ಏನು ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಲು ಸಿಕ್ಕಂಥ ಶಿಲೆಯ ಜಾಗ ಏನಿದೆ ಇದು ಮೂಲ ರಾಮನ ಜಾಗ ಅಂತೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು. ಇಲ್ಲಿ ರಾಮನ ದೇವಸ್ಥಾನ ಆಗಬೇಕು ಎನ್ನುವಂತಹ ಆಗ್ರಹ ಏನಿದೆ ಅದು ಶೀಘ್ರದಲ್ಲೇ ನೆರವೇರುತ್ತೆ ಅನ್ನುವಂತಹ ಮಾತುಗಳನ್ನು ಸಹ ಆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಇಲ್ಲಿಗೆ ಬಂದಿರುವಂಥ ಒಬ್ರು ಭಕ್ತರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರು? ಬರ್ಲಿಂಗ್ ನಾಯ್ಕ. ಎಲ್ಲಿಂದ ಬಂದಿದ್ದೀರಿ ಸರ್? ಯಗ್ಡಿದನ್ ಕೋಟೆಯಿಂದ. ಹೌದಾ? ಹೌದು. ಹೋದ ವರ್ಷ ಅಷ್ಟೇ ಪೂಜೆ ಎಲ್ಲ ಆಗಿತ್ತು ಸರ್. ಹೌದು. ದೇವಸ್ಥಾನ ಕಟ್ತೀವಿ ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೂಡ ಕಟ್ಟಿಲ್ಲ. ಇನ್ನೂ ಕೂಡ ಆಗಿಲ್ಲ. ಅದು ನಿರ್ಮಾಣ ಆಗಬೇಕು ಅನ್ನೋ ಒಂದು ನಮ್ಮ ಈ ಸುತ್ತಮುತ್ತಲ ಜನ ಅಭಿಪ್ರಾಯಗಳಿದೆ. ಅದು ಖಂಡಿತವಾಗಿಯೂ ಆಗಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ದಯವಿಟ್ಟು ಈ ದೇವಸ್ಥಾನನ ಉದ್ಧಾರ ಮಾಡಿ ಇದನ್ನು ಸಾರ್ವಜನಿಕರಿಗೆ ಪೂಜೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಮನವರಿಕೆ. ಈಗ ಅಲ್ಲಿ ಶಾಸಕರಾಗಿದ್ದಂಥ GT ದೇವೇಗೌಡರು ಹೇಳಿದರು ಇಲ್ಲ ಇಲ್ಲಿ ದೇವಾಲಯ ನಿರ್ಮಾಣ ಮಾಡ್ತೀವಿ ಅಂತ. ಸರ್, ಅವ್ರಿಗೆ ಏನು ಒತ್ತಾಯ ಮಾಡ್ತೀವಿ? ಅವ್ರಿಗೆ ನಮ್ಮ ಬೇಡಿಕೆ ಇಡ್ತೀವಿ. ನೀವೇನು ಸರ್? ನಾವು HD ಕೋಟೆಯಿಂದ ಬಂದಿರೋದು. ಸೊ ಈಗ ಸರ್ 28 ಸ್ಟೇಟ್ಸ್ ಇದೆ ಇಂಡಿಯಾದಲ್ಲಿ, ಆ್ಯಂಡ್ ಕರ್ನಾಟಕದಲ್ಲಿ 31 ಜಿಲ್ಲೆ ಇದ್ರೂ ಇಲ್ಲೇ ಸಿಕ್ಕಿದೆ ಅಂತಂದರೆ ದಿಸ್ ಹ್ಯಾಸ್ ಟು ಬಿ ಡೆವಲಪ್ಡ್. ಇಲ್ಲಿಗೆ ಪ್ರಾಮುಖ್ಯತೆ ಕೊಡಬೇಕು ಫಸ್ಟು. ಈಗ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರು ನಿಜ ಒಪ್ಕೋತೀವಿ, ಬಟ್ ಸ್ಟೇಟ್ ಗೌರ್ಮೆಂಟ್ ಕೂಡ ಇದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಬೇಗ ಅಭಿವೃದ್ಧಿ ಕೊಡಬೇಕು ಅಂತ ನಮಗೆ ಒಂದು ಮನವಿ ಸರ್. ಬರುವಂಥ ಭಕ್ತಾದಿಗಳಿಗೆ ಪೂಜೆ ಮಾಡಲು ಒಂದು ದೇವಸ್ಥಾನದ ಅವಶ್ಯಕತೆ ಇದೆ. ಇಲ್ಲಿ ಮೂಲ ರಾಮನ ದೇವಸ್ಥಾನ ಆಗಬೇಕು ಅನ್ನುವಂಥ ಆಗ್ರಹ ಭಕ್ತಾದಿಗಳದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.